ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನಗಳ ಸಂಭ್ರಮ. ಸರ್ಕಾರದ ಸಂಭ್ರಮಾಚರಣೆಗೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನಗಳ ಸಂಭ್ರಮ. ಇದರ ಮಧ್ಯದಲ್ಲಿ ಸರ್ಕಾರದ ಈ ಸಂಭ್ರಮಾಚರಣೆಗೆ ಬಿಜೆಪಿ ಆಕ್ರೋಶವನ್ನ ಹೊರಹಾಕ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಇದು 1000 ದಿನಗಳ ಸರ್ಕಾರ ಅಲ್ಲ, ಬದಲಿಗೆ ಸಾವಿರಾರು ಸಮಸ್ಯೆಗಳ ಸರ್ಕಾರ ಅನ್ನೋದಾಗಿ ಕಾಲೆಳೆದಿದ್ದಾರೆ ಆರ್ ಅಶೋಕ್. ಕರ್ನಾಟಕ ಹಾಗೆ ಕನ್ನಡಿಗರಿಗೆ ಇದು ಸಾವಿನ ಸೂತಕದ ಕರಾಳ ದಿನಗಳು ಅನ್ನೋದಾಗಿ ವಿಪಕ್ಷ ನಾಯಕ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಶಾಸಕರು ಹಾಗೆ ಕಾಂಗ್ರೆಸ್ನ ನಾಯಕರಲ್ಲೇ ಆ ಒಂದು ಹುಮ್ಮಸ್ಸು, ಉತ್ಸಾಹ ಇಲ್ಲದೆ ಇರೋದನ್ನ ನಾವು ಗಮನಿಸಬೇಕಾಗಿದೆ. ಒಂದು ಕಡೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಗೊಂದಲದ ಗೂಡಾಗಿದೆ. ಇದರ ಮಧ್ಯದಲ್ಲಿ 1000 ದಿನಗಳ ಆ ಒಂದು ಬೃಹತ್ ಸಮಾವೇಶಕ್ಕೆ ಸಿದ್ಧತೆ, ಮಾರ್ಪಾಡು, ಏರ್ಪಾಡು ಎಲ್ಲವೂ ನಡೆದಿದ್ರು ಕೂಡ ಆ ಜೋಶ್ ಕಾಣಿಸ್ತಾ ಇಲ್ಲ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಸಿಎಂ ಬದಲಾವಣೆಯ ವಿಚಾರವೇ ಬಹಳ ದೊಡ್ಡ ಮಟ್ಟಿಗೆ ಸುಂಟ್ರಗಾಳಿ ರೀತಿ ಬೀಸಿರೋದು. ಇದರ ಮಧ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನಗಳ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಇದು 1000 ದಿನಗಳ ಸರ್ಕಾರ ಅಲ್ಲ, ಸಾವಿರಾರು ಸಮಸ್ಯೆಗಳ ಸರ್ಕಾರ ಅನ್ನೋದಾಗಿ ಸರ್ಕಾರಕ್ಕೆ ತಿವಿಯುವ ಕೆಲಸ ಮಾಡಿದ್ದಾರೆ. ಕರ್ನಾಟಕ ಕನ್ನಡಿಗರಿಗೆ ಇದು ಸಾವಿನ ಸೂತಕದ ಕರಾಳ ದಿನಗಳು ಅನ್ನೋದಾಗಿ ಸರ್ಕಾರದ ಕಾಲೆಳೆಯುವ ಕೆಲಸವನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತಮ್ಮ ಆಕ್ರೋಶವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡೋದ್ರ ಮೂಲಕ ಹೊರಹಾಕಿದ್ದಾರೆ. ಅಂದ್ರೆ ಕನ್ನಡಿಗರ ಪಾಲಿಗೆ ಇದು ಸಾವಿನ ದಿನಗಳು, ಅಂದ್ರೆ 1000 ದಿನಗಳ ಸರ್ಕಾರ ಅಲ್ಲ, ಸಾವಿರಾರು ಸಮಸ್ಯೆಗಳ ಸರ್ಕಾರ, ಸಾವಿರಾರು ವೈಫಲ್ಯಗಳ ಸರ್ಕಾರ, 1000 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಸರ್ಕಾರ. ಕರ್ನಾಟಕಕ್ಕೆ ಕನ್ನಡಿಗರಿಗೆ ಇದು ಸಾವಿನ ಸೂತಕದ ಕರಾಳ ದಿನಗಳು ಅನ್ನೋದಾಗಿ ಬರೆದು ಏನೇನು ಲೋಪದೋಷ ಇದೆ ಸರ್ಕಾರಿ ನೌಕರರ ಸಾವಿಂದ ಹಿಡಿದು ಇಲ್ಲಿವರೆಗೂ ಭ್ರಷ್ಟಾಚಾರದ ವಿಚಾರವನ್ನ ಕೂಡ ಮುಂದಿಟ್ಕೊಂಡು ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಇದು 1000 ವೈಫಲ್ಯಗಳ ಕಾಂಗ್ರೆಸ್ ಸರ್ಕಾರ ಅನ್ನೋದಾಗಿ ಕಿಡಿಕಾರಿರುವ ಆರ್ ಅಶೋಕ್, ಸಾವಿರಾರು ಕೋಟಿ ಭ್ರಷ್ಟಾಚಾರದ ಸರ್ಕಾರ, ಸರ್ಕಾರಿ ಅಧಿಕಾರಿಗಳ ಹಾಗೂ ನೌಕರರ ಸಾವಾಗಿದೆ. ಬೆಂಗಳೂರಿನಲ್ಲಿ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಅಭಿಮಾನಿಯ ಸಾವಾಗಿದೆ. 11 ಜನ ಅಭಿಮಾನಿಗಳು ಸಾವನ್ನಪ್ಪಿದ್ದು, ಗುತ್ತಿಗೆದಾರರು ಹಾಗೆ ಅನ್ನದಾತರ ಸಾವಾಗಿದೆ. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಬಾಣಂತಿಯರ ಸಾವಾಗಿದೆ. ಬರೀ ಅಷ್ಟೇ ಅಲ್ಲ, ಭ್ರೂಣದಲ್ಲಿ ಹೆಣ್ಣು ಮಗುವನ್ನ ಪತ್ತೆ ಹಚ್ಚೋದ್ರ ಮೂಲಕ ಕಂದಮ್ಮಗಳ ಸಾವಾಗಿದೆ. ಹಾಗೆ ಅತ್ಯಾಚಾರಕ್ಕೊಳಗಾಗಿ ಬಾಲಕಿಯರು ಕೂಡ ಸಾವನ್ನಪ್ಪಿದ್ದಾರೆ. ಹೀಗೆ ಸಾವಿರಾರು ಸಮಸ್ಯೆಗಳ ಸರ್ಕಾರ ಅನ್ನೋದಾಗಿ ಕಿಡಿಕಾರಿದ್ದಾರೆ. ಜಾಲತಾಣ ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗಾಗಲೇ ಸರ್ಕಾರದ ವಿರುದ್ಧ ಇರುವಂತಹ ಲೋಪದೋಷಗಳನ್ನ ಅಧಿವೇಶನದಲ್ಲೂ ಕೂಡ ಪ್ರಶ್ನೆ ಮಾಡಬೇಕಾಗಿತ್ತು. ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರವನ್ನ ಮಾತ್ರ ಇಟ್ಕೊಂಡು 2-3 ದಿನಗಳ ಕಾಲ ಅಗ್ಗಜಗಾಟ ಮುಂದುವರೆದು ಉತ್ತರ ಕರ್ನಾಟಕ ಭಾಗದ ಕೆಲವೊಂದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವ ಕೆಲಸ ಕೂಡ ಆಗತ್ತೆ ಅಂತ ಅಂದುಕೊಂಡಿದ್ರು. ಬಟ್ ಅದ್ಯಾವುದು ಕೂಡ ಆಗ್ಲಿಲ್ಲ. ಯಾವಾಗ 1000 ದಿನಗಳ ಸಂಭ್ರಮದಲ್ಲಿ ಈಗ ಕೈ ಸರ್ಕಾರ ತೇಲಾಡ್ತಿದೆಯೋ, ಇದೇ ಹೊತ್ತಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಿಡಿಕಾರ್ತಾ ಇದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರದ ಸರ್ಕಾರ ಇದು, ಸರ್ಕಾರಿ ಅಧಿಕಾರಿಗಳ ಸಾವಾಗಿದೆ, ನೌಕರರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಆರ್ಸಿಬಿ ಅಭಿಮಾನಿ ಸಾವನ್ನಪ್ಪಿದ್ದಾರೆ. ಗುತ್ತಿಗೆದಾರರು, ಅನ್ನದಾತರು ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀವು ಗಮನಿಸಬಹುದು, ಉತ್ತರ ಕರ್ನಾಟಕ ಭಾಗದ ಬೀದರ್ ಅಥವಾ ಈ ಗದಗ ಜಿಲ್ಲೆಗಳಲ್ಲೆಲ್ಲ ಕೂಡ ಸರಣಿ ಸಾವಾಗ್ತಾ ಇತ್ತು. ಭ್ರೂಣದಲ್ಲೂ ಕೂಡ ಹೆಣ್ಣು ಮಗು ಇರೋದನ್ನ ಪತ್ತೆ ಹಚ್ಚಿ ಕೂಡ ಮಗುವನ್ನ ಭ್ರೂಣದಲ್ಲೇ ಸಾವನ್ನಪ್ಪುವಂತ ಕೆಲಸ ಮಾಡಿಸ್ತಾ ಇದ್ರು. ಇನ್ನು ಅತ್ಯಾಚಾರಕ್ಕೊಳಗಾಗಿ ಬಾಲಕಿಯರು ಕೂಡ ಸಾವನ್ನಪ್ತಾ ಇದ್ರು. ಹೀಗೆ ಸಾವಿರಾರು ಲೋಪದೋಷಗಳಿದೆ, ಎಲ್ಲ ಕೂಡ ಸಾವಿರಾರು ಸಮಸ್ಯೆಗಳ ಸರ್ಕಾರ ಅನ್ನೋದಾಗಿ ಜಾಲತಾಣ ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ.